ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಏರಿಕೆ ಆಗ್ತಾ ಇದ್ರೆ ನಂಜನಗೂಡಿನಲ್ಲಿ ಸಿಲಿಂಡರ್ಗಳ ಕೃತಕ ಅಭಾವ ಸೃಷ್ಟಿಸಿ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಿದ್ದ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಟ್ಟಣದ ನಂಜುಂಡೇಶ್ವರ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಕಚೇರಿಯಲ್ಲಿ ಗ್ರಾಹಕರು ಪ್ರತಿಭಟನೆಯನ್ನ ನಡೆಸಿದ್ರು. ಗ್ರಾಹಕರ ಪ್ರಕಾರ ಗ್ಯಾಸ್ ಏಜೆನ್ಸಿಯ ಕೆಲವರು ಗ್ರಾಹಕರ OTPಗಳನ್ನ ದುರುಪಯೋಗ ಪಡಿಸಿಕೊಂಡು ಅವರ ಹೆಸರಿನಲ್ಲಿ ಸಿಲಿಂಡರ್ಗಳನ್ನ ಬುಕ್ ಮಾಡಿ ಅದನ್ನ ಬ್ಲಾಕ್ ಮಾರ್ಕೆಟ್ ನಲ್ಲಿ 3 ರಿಂದ 4 ಸಾವಿರ ರೂಪಾಯಿಗಳಿಗೆ ಮಾರಾಟ ಮಾಡ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಇದರಿಂದಾಗಿ ಅಗತ್ಯವಿರುವ ಗ್ರಾಹಕರು ಗ್ಯಾಸ್ ಸಿಲಿಂಡರ್ ಪಡೆಯಲು ಪರದಾಡುವಂತಾಗಿದೆ. ಪ್ರತಿದಿನ ನೂರಾರು ಗ್ರಾಹಕರು ಸಿಲಿಂಡರ್ಗಾಗಿ ಗ್ಯಾಸ್ ಏಜೆನ್ಸಿ ಕಚೇರಿಗೆ ಅಲೆಯುತ್ತಿದ್ದಾರೆ. ಆದರೆ ಸಿಲಿಂಡರ್ ಲಭ್ಯವಿಲ್ಲ ಎಂದು ಸಿಬ್ಬಂದಿ ತಿಳಿಸ್ತಾ ಇದ್ದಾರೆ. ಈ ಮಧ್ಯೆ ಕೆಲವು ಏಜೆನ್ಸಿ ಸಿಬ್ಬಂದಿ ಮತ್ತು ಮಧ್ಯವರ್ತಿಗಳು ಸೇರಿಕೊಂಡು ಸಿಲಿಂಡರ್ಗಳನ್ನ ಅಕ್ರಮವಾಗಿ ಮಾರಾಟ ಮಾಡ್ತಿದ್ದಾರೆ ಎನ್ನಲಾಗಿದೆ. ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ರು ಗ್ಯಾಸ್ ಸಿಲಿಂಡರ್ಗಾಗಿ ಜನರು ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗ್ರಾಹಕರು ಕೂಡಲೇ ತಾಲೂಕು ಆಡಳಿತ ದಂಧೆಯನ್ನ ತಡೆಯಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಅಲ್ಲದೆ ಗ್ಯಾಸ್ ಸಿಲಿಂಡರ್ಗಳ ಲಭ್ಯತೆಯನ್ನ ಖಚಿತಪಡಿಸಿಕೊಂಡು ಮತ್ತು ನ್ಯಾಯಯುತ ಬೆಲೆಯಲ್ಲಿ ಸಿಲಿಂಡರ್ ದೊರೆಯುವಂತೆ ನೋಡಿಕೊಳ್ಳಬೇಕೆಂದು ಮನವಿ ಮಾಡಿದ್ದಾರೆ. ಸ್ಥಳೀಯ ಆಡಳಿತವು ಈ ಬಗ್ಗೆ ಗಮನ ಹರಿಸಿ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಸಿಕ್ಕರು ಸಾಕಾ? ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮಗೆಲ್ಲ ಈಗ ಗ್ಯಾಸ್ ಕ್ರೈಸಿಸ್ ಇಂದ ಎಲ್ಲ ಕಡೆ ಕಡಿಮೆ ಬಟ್ ನಾವು ನಮ್ಮ ತಾಲೂಕಿನಾದ್ಯಂತ ಎರಡು ಮೀಟಿಂಗ್ಗಳನ್ನ ಒಂದು ಮೊನ್ನೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಕೂಡ ಈಗ ನಾಳೆ ಸಭೆನ ಸೇರಿ ಎಲ್ಲ ಏಜೆನ್ಸಿಯವರು ಎಷ್ಟು ಬ್ಯಾಕ್ಲಾಗ್ ಇದೆ, ಅವ್ರು ಎಷ್ಟು ಸರ್ಕ್ಯುಲರ್ ಆಗ್ತದೆ, ಅವ್ರು ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಎಲ್ಲವನ್ನೂ ಮಾಡ್ಕೋಬೋದು. ಈಗ ಆ ಹಂತದಲ್ಲಿ ನಾವು ನೋಡಿದಾಗ ಆ್ಯಕ್ಚುಲಿ ಯಾರಿಗೂ ಏನು ಸಮಸ್ಯೆ ಆಗ್ತಾ ಇಲ್ಲ. ಜನರಲ್ಲಿ ಏನಾಗ್ತದೆ, ಈ ವಾತಾವರಣ ಸಿಲಿಂಡರ್ ಕಡಿಮೆ ಆಗ್ತಿದೆ ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಆಂಕ್ಷಿಯಸ್ ಆಗ್ತಾ ಇದ್ದಾರೆ. ಬಯಲಲ್ಲಿ ಏನು ಮಾಡ್ತಾ ಇದ್ದಾರೆ, ಎಕ್ಸ್ಟ್ರಾ ಒಂದು ಹೋಗೋದಾದ್ರೆ 2-3 ಈ ಥರ ರಿಜಿಸ್ಟ್ರೇಷನ್ ಜಾಸ್ತಿ ಆಗ್ತಿರೋದ್ರಿಂದ ಬ್ಯಾಕ್ಲಾಗ್ ಜಾಸ್ತಿ ಆಗಿದೆ, ಜಾಸ್ತಿ ಆಗಿದೆ. ಆ ಥರ ಯಾವುದೋ ಒಂದು ಆತಂಕಕ್ಕೆ ಒಳಗಾಗಿದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಜೊತೆಗೆ ಈಗ ನಮ್ಮ ಸರ್ಕಾರದಿಂದ ಕೂಡ ಒಂದೇ ಸತಿ ನಾವು ಸಿಲಿಂಡರ್ ಹೋಗಿ ತಗೊಂಡ್ರೆ 25 ದಿನ ಬ್ಲಾಕ್ ಆಗಿರ್ತೀವಿ. 25 ಡೇಸು ಈಗ ಎಲ್ಲ ಪೋರ್ಟಲಲ್ಲಿ ನೀವು ರಿಜಿಸ್ಟರ್ ಮಾಡಬೇಕಾದ್ರೆ OTP ಬರುತ್ತೆ, OTP ಬಂದರೆ ಮಾಡಬೇಕಾಗ್ತದೆ. ಹಾಗಾಗಿ ಯಾವುದೇ ಒಂದು ಸಮಸ್ಯೆ ನಮ್ಮ ತಾಲೂಕಿನಾದ್ಯಂತ ಯಾವುದೂ ಕಾಣಿಸ್ತಾ ಇಲ್ಲ. ಎಲ್ಲಿ ಏನಾದ್ರು ಇಶ್ಯೂ ಬಂದಾಗ ನಾವು ಪರಿಶೀಲನೆ ಮಾಡಿ ಬಗೆಹರಿಸುವಂಥ ಕೆಲಸ ಮಾಡ್ತಾ ಇದ್ವಿ. ಇದನ್ನು ಶಾಸಕರು ಕೂಡ ತುಂಬ ಮುಂದುವರಿಸಿ ವಹಿಸಿ ಇದನ್ನ ಎಲ್ಲ ಇವರು ಏಜೆನ್ಸಿಯವರು ಕರೆದು ನಾವು ಮಾತಾಡಿದ್ವಿ. ನಂಜುಂಡೇಶ್ವರ ಏನು ತುಂಬ ಬ್ಯಾಕ್ಲಾಗ್ ಇದ್ದು ಅವರು ಕೂಡ ನಾವು ಮಾತಾಡಿದ್ವಿ. ಎಷ್ಟು ಸೌಕರ್ಯ ಬೇಕು ಅದು ಪತ್ರದಲ್ಲಿ ನಮಗೆ ಕೊಟ್ಟರೆ ನೆಕ್ಸ್ಟು ಅದನ್ನು ಮೇಲಧಿಕಾರಿಗಳು ಏನು ಯಾವ ಥರ ಪರಿಹರಿಸ್ಬೋದು ಅಂತ ಬರ್ಕೊಂಡು ಮಾಹಿತಿ ಕೆಲಸ ಮಾತಾಡ್ತಾರೆ. ಇವಾಗ ಕಮರ್ಷಿಯಲ್ ಕೂಡ ಮುಂಚೆ ಏನು ಬರ್ತಿರೋದು ಅಷ್ಟು ಕೊಡೋಕೆ ಆಗಿಲ್ಲ ಅನ್ನೋದು ಈಗ ಸ್ವಲ್ಪ ಎಷ್ಟು ಕೊಡ್ಬೋದು ಮಿನಿಮಮ್ ಆಗಿ ಅವರು ಮೇಂಟೈನ್ ಮಾಡೋಷ್ಟು ಕೊಡ್ತಾ ಇದ್ವಿ. ಆ್ಯಕ್ಚುಲಿ ನಮ್ಮ ಜನಗಳಿಗೆ ಬಂದಾಗ ಜನ ವಸತಿ ಬಂದಾಗ ಯಾವುದೇ ಒಂದು ಸಮಸ್ಯೆ ಇಲ್ಲ. 7,500 ಇದೆ. ಅದರ ಪ್ರಕಾರ ಯಾರು ಫಸ್ಟ್ ಬುಕ್ ಮಾಡಿರ್ತಾರೆ ಅದು ಸೀನಿಯಾರಿಟಿ ಪ್ರಕಾರ ನಾವು ಕೊಟ್ಕೊಂಡ್ಬರ್ತೀವಿ. ಈಗ ಈ ಮಾರ್ಚ್ 26ನೇ ತಾರೀಕಿಂದ ಬುಕ್ಕಿಂಗ್ನವ್ರು ಇದ್ದಾರೆ. ಅದ್ರ ಪ್ರಕಾರ ಸ್ವಲ್ಪ ರೋಡ್ ಸ್ಟಕ್ ಆಗಿತ್ತು, ಈಗ ಸರಿ ಹೋಗ್ತಾ ಇದೆ. ಅದ್ರ ಪ್ರಕಾರ ಎಲ್ಲ ಸಮಸ್ಯೆ ಒಂದು 2-3 ದಿನದಲ್ಲಿ ಎಲ್ಲ ಸಮಸ್ಯೆ ಕ್ಲಿಯರ್ ಆಗಿದೆ. ಈಗ ಚೌಡೇಶ್ವರಲ್ಲಿ ಸಮಸ್ಯೆ ಇಲ್ವಾ? ಯಾಕೆ ನಿಮ್ಮಲ್ಲೇ ಜಾಸ್ತಿ ಅಲ್ಲ, ಈಗ 7,500 ಬುಕ್ಕಿಂಗ್ ಇದೆ. ಅಲ್ಲಿ ಎಷ್ಟು ಬುಕ್ಕಿಂಗ್ ಇದೆ ಕೇಳಿ ನೋಡಿ. ಅಲ್ಲೂ 17,000 ಇದೆ ಅಂತಾರೆ ಸರ್, ಇಲ್ಲಿ 27,000 ಇದೆ ಅಂತ ಹೇಳಿದ್ರೆ ಸಾಲ್ವ್ ಮಾಡ್ತೀವಿ. ಈಗ ಹಳ್ಳಿಗಳಿಗೆ ಹೋಗಿದೆ, ಸಿಲಿಂಡರ್ ಹಳ್ಳಿಗಳಿಗೆ ಹೋಗಿದೆ, ಅಲ್ಲೂ ಕೊಡ್ತಾ ಇದ್ದಾರೆ. ಇಲ್ಲೂ ಜನ ಬಂದಿದ್ದಾರೆ, ಅವ್ರಿಗೂ ನಾವೇನು ಇಲ್ಲ ಅಂತ ಹೇಳಲ್ಲ. ಏನು ಡೇಟ್ ಪ್ರಕಾರ ಹಳೇದು ಏನು ಫಸ್ಟ್ ಬುಕ್ ಮಾಡಿರ್ತಾರಲ್ಲ ಅದ್ರ ಪ್ರಕಾರ ಬಿಲ್ ಹಾಕಿ ಕೊಡ್ತಾ ಇದ್ದಾರೆ. ಆಮೇಲೆ ನಿಮ್ಮಲ್ಲಿ ಡೆಲಿವರಿ ಮಾಡೋರು 50-100 ಎಷ್ಟೇ ಕೇಳ್ತಾರೆ ಯಾಕೆ ಸರ್? ಆ ಥರ ಈಗ ಸರ್ ಸುಮಾರು ಜನ ಸಮಸ್ಯೆ ಅದೇ ಆಗ್ತದೆ ಸರ್. ಈಗ ಆ ಥರ ಕೇಳಿದರೆ ಅವ್ರು ಕೊಡಬಾರ್ದು, ಕಸ್ಟಮರ್ದು ತಪ್ಪಾಗುತ್ತೆ, ಕೊಡಬಾರ್ದು, ಅವ್ರು ಕೊಡಬಾರ್ದು.
ಇಲ್ಲ ನಿಮ್ ಡೆಲಿವರಿ ಬಾಯ್ಗಳು ಮನೆಗೆ ಕೊಡ್ತಾರೆ ಸರ್. 5 ಕಿಲೋಮೀಟರ್ ಮೇಲೆ ₹1.60 ತಗೋಬೇಕು ಅಂತೀವಿ. ಅಪ್ ಆ್ಯಂಡ್ ಡೌನು ಎಷ್ಟು ಕಿಲೋಮೀಟರ್ ಆಗುತ್ತೆ ಅಷ್ಟು ತಗೋಬೇಕು, ಚಾರ್ಜ್ ಮಾಡಬೇಕು. 3 ಗ್ಯಾಸ್ ಏಜೆನ್ಸಿಗಳಿವೆ. ಒಂದು ಚೌಡೇಶ್ವರಿ ಗ್ಯಾಸ್ ಏಜೆನ್ಸಿ, ಇನ್ನೊಂದು ನಂಜುಂಡೇಶ್ವರಿ ಗ್ಯಾಸ್ ಏಜೆನ್ಸಿ, ಮತ್ತೊಂದು FP ಗ್ಯಾಸ್ ಏಜೆನ್ಸಿ. ಈಗಾಗಲೇ ಚೌಡೇಶ್ವರಿ ಗ್ಯಾಸ್ ಏಜೆನ್ಸಿಯಲ್ಲೂ ಅಕ್ರಮ ನಡೀತಾ ಇತ್ತು. ಅದ್ರ ಬಗ್ಗೆ ಒಂದಷ್ಟು ಹೋರಾಟಗಾರರು, ಸಾರ್ವಜನಿಕರು ಮತ್ತು ಮಾಧ್ಯಮದಲ್ಲಿ ಧ್ವನಿ ಎತ್ತಿದ ಮೇಲೆ ಆತ ತನ್ನ ತಪ್ಪುಗಳನ್ನ ಸ್ವಲ್ಪ ನಾಳೆ ದಿನ ಸಮಸ್ಯೆ ಇದೆ ಅಂತ ಹೇಳಿ ತಿದ್ದುಪಡಿ ಮಾಡಿಕೊಂಡು ಒಂದಷ್ಟು ಈಗ ಅಲ್ಲಿ ಸುಧಾರಣೆ ಕಂಡಿದೆ. ಅಲ್ಲಿ ಇಲ್ಲಿ ಸರಿ ಅಂತ ಸುಧಾರಣೆ ಕಂಡಿದೆ. ಆದ್ರೆ ನಂಜುಂಡೇಶ್ವರ ಗ್ಯಾಸ್ ಏಜೆನ್ಸಿಯಲ್ಲಿ ಪ್ರಾರಂಭದ ದಿನದಿಂದ ಇಲ್ಲಿವರೆಗೂ ಜನರಲ್ಲಿ ಜಾತ್ರೆ ಅಂದ್ರೆ ಸಪ್ಲೈ ಇಲ್ವಾ? ಸಪ್ಲೈ ಇದೆ, ಆದ್ರೆ ತುಂಬಾ ಇಲ್ಲ. ಒಪ್ಕೊತೀನಿ, ಸಪ್ಲೈ ಸರ್ಕಾರ ಬಂದಿರೋದು ಕಮ್ಮಿ ಇದೆ. ಆದ್ರೆ ಇಲ್ಲಿ ಅಕ್ರಮ ಹೆಂಗ್ ನಡೀತಿದೆ ಅಂತ ಅಂದ್ಬಿಟ್ಟು ನಾನು ನನ್ನ ಸ್ವತಃ ಕಣ್ಣಾರೆ ಕಂಡಂತದ್ದು ಏನಪ್ಪಾ ಅಂತ, ನನ್ನ ಅತ್ತೆ ವಯಸ್ಸಾಗಿದೆ, ಹೆಣ್ಣು ಕೊಟ್ಟ ಅತ್ತೆ ನಗರ್ಲಿ ಅವರು, ಮತ್ತು ನಮ್ಮ ನಗರ್ಲಿ ವಿಧವೆ ಮಹಿಳೆ ರಾಜಮ್ಮ ಅಂತ ಒಬ್ಬಳೇ ಇರೋದು ಮಹಿಳೆ. ಅವಳಿಗೆ 5 ತಿಂಗಳಿಗೆ ಒಂದು ಸಿಲಿಂಡರ್ ಬೇಕು. ಅವಳು 5 ತಿಂಗಳಾದ್ಮೇಲೆ ಬುಕ್ ಮಾಡಿದಾಳೆ, ಬುಕ್ ಅನ್ನ ತಕೊಂಡಿದೆ. ಆದ್ರೆ ಬುಕ್ ಮಾಡಿದ್ಮೇಲೆ ಇವರು ರಾಜು ಅಂತ ಹೇಳಿ ಒಬ್ಬ ಡೆಲಿವರಿ ಬಾಯ್, ನಾನು ನೇರವಾಗಿ ಹೇಳ್ತೀನಿ, ರಾಜು ಅಂತ ಡೆಲಿವರಿ ಬಾಯ್ಗಳು ಆ ನಂಬರ್ ಬಂದು ಡಾಟಾ ಬರುತ್ತೆ ಕಂಪ್ಯೂಟರ್. ಆ ಸಿಲಿಂಡರ್ ₹2,000 ಮಾಡ್ತಾರೆ. ಬೇರೆ 2,000-3,000ಗೆ ಯಾರು ಹೋಟೆಲ್ ಮಾಲೀಕರು ಯಾರು ಹೆಚ್ಚು ಸಿಲಿಂಡರ್ಗಳು ಬಳಸ್ತಾರೆ, ಗ್ರಾಹಕರು ತಗೋತಾರೆ. ಕೆಲವರು ನಮಗೆ 3,000-2,000 ಸಿಲಿಂಡರ್ 6 ಆಗ್ತದೆ, ಇದನ್ನ ಗ್ರಾಹಕರು ಇಂಥವ್ರನ್ನ ನೋಡಿ ಅವ್ರಿಗೆ ಸಿಲಿಂಡರ್ ಕೊಟ್ಟಿದ್ದಾರೆ. ಈ ತರ ಸಿಲಿಂಡರ್ 2 ಮಾಡಿದ್ದಾರೆ. ಈ 2 ಸಿಲಿಂಡರ್ಗೆ ಒಂದು ಸಿಲಿಂಡರ್ಗೆ ₹30 ಒಬ್ಬ ಡೆಲಿವರಿ ಬಾಯ್ಗೆ ಎಕ್ಸ್ಟ್ರಾ ದುಡ್ಡು, ಯಾಕಂದ್ರೆ ಮನೆ ತಂದು ಹಾಕ್ತಾನಂತ. ಈ ತರದ ಒಂದು 50 ಸಿಲಿಂಡರ್ನ ಯಾರಿಗಾರು ಒಬ್ಬರಿಗೆ ಈ ತರ ವಂಚನೆ ಮಾಡಿತಾ ವಯಸ್ಸಾದ 20 ತಿಳುವಳಿಕೆಯಲ್ಲಿ ಇವ್ರಿಗೆ ಯಾವ ತರ ಮಾಡ್ಬೇಕು ಇಂತ ಒಂದು DC ನಂಬರ್ ತಕೊಂಡವ ಅವ್ರಿಗೆ ಬೇರೆ ಮಾಡಿದ್ರೆ ಇಲ್ಲಿ ಆಫೀಸಲ್ಲೇ ಕುತ್ಕೊಂಡು ದುಡ್ಡು ಮಾಡ್ಬೋದು. ಅವ್ರು ಒಂದು ₹30 ಜನ ಸಿಲಿಂಡರ್ ಮಾಡಿದ್ರೆ ₹2,000 ಸಿಕ್ತು, ಡೀಸೆಲ್ ಉಳಿತು, ಅವ್ರ ಶ್ರಮ ಉಳಿತು. ಈ ತರ ಒಂದು ಮಾರ್ಗನ ಕಂಡುಕೊಂಡಿದ್ರೆ ಅದರಿಂದ ಇಲ್ಲಿ ಇಷ್ಟೊಂದು ಜನಕ್ಕೆ ಉಳಿತು. ನಾನು ಈ ನಂಜುಂಡೇಶ್ವರ ಗ್ಯಾಸ್ ಏಜೆನ್ಸಿ ಮಾಲೀಕರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ, ನೀವು ಟೋಕನ್ ಸಿಸ್ಟಮ್ ಮಾಡಿ. ಇಲ್ಲಿ ಜನರು ಬರೆದ ಬಿಲ್ ಹಾಸ್ಕೊಳ್ಳಿ, ನಿಮ್ಮ ಊರಿಗೆ ಗ್ಯಾಸ್ ಬರ್ತದೆ, ಸಿಲಿಂಡರ್ ತರಬೇಡಿ. ಆ ಡೇಟ್ ಯಾವತ್ತು ನೀವು ಸಿಲಿಂಡರ್ ಕೊಡ್ತೀರಿ ಆ ಡೇಟ್ ಬರೆದ್ಬಿಟ್ಟು ಅವ್ರಿಗೆ ಕಳಿಸಿದ ಕೆಲಸ ಮಾಡಿದ್ರೆ ಈ ತರ ಸಮಸ್ಯೆ ತುಂಬಾ ಕಮ್ಮಿ ಐತೆ. ಆಟೋ ಡ್ರೈವರು ನಿಮ್ಮ ADC ನಂಬರ್ ಹೇಳಿ ನಾಳೆ ಬೆಳಗ್ಗೆ ಗ್ಯಾಸ್ ತಗೊಬತ್ತೀನಿ ಅಂತ 15 ದಿನದಿಂದ ಫೋನ್ ಸ್ವಿಚ್ ಆಫ್. ನಾಟಿ ಫೋನ್ ಮಾಡಿದ್ರೆ ಆಫೀಸಿಗೆ ಬಂದ್ರೆ ನೀವು ಅವನ್ನೇ ಹುಡುಕಿ ಅಂತಾನಲ್ಲ, ಅವ್ನ ಮನೆ ಗೊತ್ತು ನಮ್ಗೆ, ಆಫೀಸ್ನವ್ರು ತಾನೇ ಗೊತ್ತು. ಅವ್ನ ಆಟೋದವ್ನ ದಿನ ಸಿಲಿಂಡರ್ ಕೊಡೋದು ಇವ್ರು ತಾನೇ, ಅವ್ನ್ ಕರೀಸ್ಕೊಡ್ಬೇಕು ನಮ್ಗೆ. ಈಗ ಅವ್ನ ಮನೆ ಎಲ್ಲಿ ಹುಡ್ಕೋ, ಅವ್ನ ಜಾಗ ಎಲ್ಲಿದೆ ನಮ್ಗೇನು ಗೊತ್ತು? ಅವ ADC ನಂಬರ್ ತಕೊಂಡ TSC ನಂಬರ್ ಹೇಳಿ ಅಂತ ಹೇಳ್ಸ್ಕೊಂಡ 15 ದಿನದಿಂದ ಬುಕ್ ಆಗಿದೆ. ಈಗ ಮೊನ್ನೆ ಬಂದಿದಾಗ ನಾಳೆಗೆ ಬನ್ನಿ ಅಂದ್ರು, ಇವತ್ತು ಕೇಳಿದ್ರೆ ನಾಳೆಗೆ ಬನ್ನಿ ಅಂತಾರೆ. ಅವ್ನು ಆಟೋ ಡ್ರೈವರ್ ಬೇಕಲ್ಲ ನಮ್ಗೆ, ಅವ್ನು ಕೊಟ್ಟೆ ನಾನು ಸಿಲಿಂಡರ್ ಕೇಳ್ತೀನಿ, ನಂಬರ್ ಕೇಳಿದ್ರಿ ಅಂತ ರೂಲ್ಸ್ ಹಂಗಿದೆ ಅಂತ ಹೇಳಿದ್ರೆ ನಾವು ಹೇಳೋದು. ತಮ್ಮ ಹೆಸರು ಸರ್? ಶಿವಮೂರ್ತಿ ಅಂತ, ಯಾವರು? ಮಲ್ಕೊಂಡಿ. ಈಗ ಆಟೋ ಡ್ರೈವರ್ ಬೇಕು ನಮ್ಗೆ. ಈಗ ಅವ್ನು ನಮ್ ನಂಬರ್ ತಗೊಂಡಿರ್ತಾನೆ, ನಂಬರ್ ಕೊಡ್ಸಿ ಅವ್ನ ಡ್ರೈವರ್ ಕಳಿಸ್ಕೊಡಿ. ಇವ್ರು ತಾನೇ ಗೊತ್ತು ಅವನು. ಈಗ ಡ್ರೈವರು ನಾವ್ ಎಲ್ಲೋ ಗೊತ್ತು, ಅವ್ನು ತಗೋಗಿ ಅಂದ್ರೆ ಅವ್ನ ಮನೆ ಯಾವುದು, ಅವ್ನ ಜಾಗ ಯಾವುದು ನಮ್ಗೇನು ಗೊತ್ತು ಹೇಳಿ. ADC ನಂಬರ್ ತಕೊಂಡವನು ಈಗ ಇಲ್ಲೂ ಇದೆ ನಂಬರ್ ಮೊಬೈಲ್, ನಮಗೆ ಸಿಲಿಂಡರ್ ತಲುಪಿಲ್ಲ. ಈಗ ಬುಕ್ ಮಾಡಿಕೊಡಿ ಅಂದ್ರೆ ಅವನ್ನೇ ಕಾಣಿ ಅಂತ ಎಲ್ಲಿ ಕಾಣೋ ಅವ್ನ. ಈಗ ಇವರು ಆ ಡ್ರೈವರ್ ಕರೀಸ್ಕೊಡ್ಬೇಕು ನಮ್ಗೆ, ಇವ್ರು ತಾನೇ ಗ್ಯಾಸ್ ಕೊಡೋರು. ಆಫೀಸರ್ಗಳು ಇಲ್ಲಿರೋರು ಆ ಡ್ರೈವರ್ ಕರೆದು ಇವ್ನಿಗೆ ಈ ತರ ನಂಬರ್ ತಗೊಂಡಿದೆ, 2.5 ಸಾವಿರಕ್ಕೆ ನಮ್ಮ ಹತ್ರ ಸಿಲಿಂಡರ್ ಕಟ್ಕೊಂಡು ಇವ್ರು ಮಾಡ್ಕೊತಾರೆ. ಉಳ್ಳಳ್ಳಿ ರೋಡಲ್ಲಿ ಬರೋದು ನಂಜುಂಡೇಶ್ವರ ಆಟೋ ನಿಂತಿತ್ತು, ಕೇಳಿದ್ರೆ ಆಫೀಸ್ಗೆ ಹೋಗಿ ಅನ್ನ ಅಲ್ಲಿ ಬ್ಲಾಕ್ ಮಾಡ್ತಾವನೆ ರೋಡಲ್ಲಿ ನಿಲ್ಸ್ಕೊಂಡು. ನಮ್ಮ ಕಡೆ ಅಲ್ಲಿ ಉಳ್ಳಳ್ಳಿ ಹೆದ್ದಾರಿ ಹತ್ರ ನಂಜುಂಡೇಶ್ವರ ಫುಲ್ ಲೋಡ್ ಆಟೋ ಇದ್ರು, ಅಲ್ಲೇ ನಿಲ್ಸ್ಬಿಟ್ಟು ಕೇಳಬಹುದು ನೀವು ಆಫೀಸ್ಗೆ ಹೋಗಿ ಅಂದ. ಹಾಗಾದ್ರೆ ಹೋದ ಸಿಲಿಂಡರ್ ಯಾರಿಗೆ ಮಾಡ್ತಾರೆ ಇವರು? ದಿನ ಲೋಡ್ ಕಳಿಸ್ತಿರ್ತಾರೆ, ನಮಗೆ ಇಲ್ಲಿ ಬಂದ್ರೆ ನಾಳೆ ಬನ್ನಿ ಅಂತಾರೆ. ಈಗ ನಮ್ಗೆ ಡ್ರೈವರ್ ಕಳಿಸ್ಕೊಡ್ಬೇಕು. ನೀವು ಅಧಿಕಾರಿಗಳು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು, ಅವ್ರು ಮನೇಲಿ ಏನ್ ಮಾಡಿ ಕೂತಿದ್ದಾರೆ ಅವ್ರು ಗೊತ್ತಾಗಲ್ವ ಜನಗಳ ಕಷ್ಟ ಅವ್ರಿಗೆ. ಆಯ್ತು ಬನ್ನಿ. ಬೆಳಿಗ್ಗೆ 6 ಗಂಟೆ ಬಂದಿದ್ದು ಗಾಡಿ
ನೀವು ಎಲ್ಲರೂ ಅವನ್ನ ಪ್ರಶ್ನೆ ಮಾಡಿ ಸಿಲಿಂಡರ್ ಹೆಂಗ್ ಹೋಯ್ತು ಯಾಕೆ ಗೊತ್ತೇ ಇಲ್ಲ ಅಂತ ಇವಯ್ಯ ಎಷ್ಟು ಮಾತಾಡ್ತಾನೆ ಅವಯ್ಯ ಅಷ್ಟು ಮಾತಾಡಕ್ ಆಯ್ತಿಲ್ಲ ನಿಮ್ ಕೈಲಿ ನಿಮ್ಮ ತಂದೆ ತಂದು ಉಪಯೋಗಿಸ್ಕೊಂಡೆ ಇವ್ರು ಉತ್ತರ ಮಾಡ್ತಿರೋದು ನೀವೆಲ್ಲರೂ ಪ್ರಶ್ನೆ ಮಾಡಿ ನಾಳೆ ನೀವು 3 ಸಿಲಿಂಡರ್ ಬರ್ತಾರೆ ಏಳನೇ ತಾರೀಕು ಬರ್ತಂತ ಹೇಳ್ತೀನಲ್ವಾ ಆ ಡೇಟ್ ಬರ್ಬಿಟ್ಟು ಒಂದು ಫೋಟೋ ಅನ್ನ ಕೊಟ್ಟು ಕಳಿಸ್ಬಿಡಿ ಊರ್ಲೆ ಹೋಗಿ ಇಶ್ಯೂ ಮಾಡಿ ಅಂತ ಆಯ್ತು ನೀವು ಹೋಗೋಣ ಈಗ. ಅದು ಮಾಡ್ಬಿಟ್ರೆ ನಿಮ್ಗೆ ಸಮಸ್ಯೆ ಇಲ್ಲ. ಎಷ್ಟು ದಿನ ಹಣ ಸಿಲಿಂಡರ್ ನಮ್ಮ ಕಂಪ್ನಿಯಿಂದ ಪ್ರಾಬ್ಲಮ್ ಇತ್ತು ನಿನ್ನೆಯಿಂದ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಎಷ್ಟು ದಿನ ನಮ್ಗೆ ಏಜೆನ್ಸಿ ಬಂದಿದ್ರೆ ನಾನು ಇಲ್ಲಿ ಟೈಮ್ 20 ಮೊದಲು ಈ ಥರ problem ಆಗಿದೆ. ನಿನ್ನೆಯಿಂದ ಇಲ್ಲ, ಬರ್ತಿರೋದು ನಾನು ಒಪ್ಕೊತೀನಿ, ಗೊತ್ತಾಗಿಲ್ಲ. ನಿಮ್ಮ ಹಕ್ಕಿನ ಕೇಳ್ಬೇಕು ನೀವಿಂದ ಸುಮ್ಮನೆ ಬಾಯಿನ ಸ್ಯಾಶ್ ಹಾಕೊಂಡು ನಿಮ್ಮ ಅಪ್ಪನ ಸಿಲಿಂಡರ್ ಸಿಕ್ಕರು ಸಾಕ ನೀವು ಎಲ್ಲರೂ ಅವನ್ನ ಪ್ರಶ್ನೆ ಮಾಡಿ ಸಿಲಿಂಡರ್ ಹೆಂಗ್ ಹೋಯ್ತು ಯಾಕೆ ಗೊತ್ತೇ ಇಲ್ಲ ಅಂತ ಇವಯ್ಯ ಎಷ್ಟು ಮಾತಾಡ್ತಾನೆ ಅವಯ್ಯ ಅಷ್ಟು ಮಾತಾಡಕ್ ಆಯ್ತಿಲ್ಲ ನಿಮ್ ಕೈಲಿ ನಿಮ್ಮ ತಂದೆ ತಂದು ಉಪಯೋಗಿಸ್ಕೊಂಡೆ ಇವ್ರು ಉತ್ತರ ಮಾಡ್ತಿರೋದು ನೀವೆಲ್ಲರೂ ಪ್ರಶ್ನೆ ಮಾಡಿ ನಾಳೆ ನೀವು 3 ಸಿಲಿಂಡರ್ ಬರ್ತಾರೆ ಏಳನೇ ತಾರೀಕು ಬರ್ತಂತ ಹೇಳ್ತೀನಲ್ವಾ ಆ ಡೇಟ್ ಬರ್ಬಿಟ್ಟು ಒಂದು ಫೋಟೋ ಅನ್ನ ಕೊಟ್ಟು ಕಳಿಸ್ಬಿಡಿ ಊರ್ಲೆ ಹೋಗಿ ಇಶ್ಯೂ ಮಾಡಿ ಅಂತ ಆಯ್ತು ನೀವು ಹೋಗೋಣ ಈಗ. ಅದು ಮಾಡ್ಬಿಟ್ರೆ ನಿಮ್ಗೆ ಸಮಸ್ಯೆ ಇಲ್ಲ. ಎಷ್ಟು ದಿನ ಹಣ ಸಿಲಿಂಡರ್ ನಮ್ಮ ಕಂಪ್ನಿಯಿಂದ ಪ್ರಾಬ್ಲಮ್ ಇತ್ತು ನಿನ್ನೆಯಿಂದ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಎಷ್ಟು ದಿನ ನಮ್ಗೆ ಏಜೆನ್ಸಿ ಬಂದಿದ್ರೆ ನಾನು ಟೈಮ್ 20 ಮೊದಲು ಈ ಥರ problem ಆಗಿದೆ. ನಿನ್ನೆಯಿಂದ ಇಲ್ಲ, ಬರ್ತಿರೋದು ನಾನು ಒಪ್ಕೊತೀನಿ.